ಸ್ನೇಹಿತರೆ ನಮಸ್ಕಾರ. ಎಲ್ಲ ಯೋಜನೆಗಳಲ್ಲಿ ನೀವು ನೋಡ್ತೀರಿ, ಪುರುಷರಿಗೆ ಇಂತಿಷ್ಟು ದುಡ್ಡನ್ನ ಕೊಡ್ತಾ ಇದ್ದಾರೆ, ಈ ಕಡೆ ಮಹಿಳೆಯರಿಗೆ ಒಂದು 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಆದ್ರೆ ಈ ಒಂದು ಯೋಜನೆಯಲ್ಲಿ ನೀವು ಗಂಡ ಹೆಂಡತಿ ಇದ್ದಿದ್ದೆ ಆದ್ರೆ ನಿಮ್ಮ ಗಂಡನಿಗೂ ಕೂಡ 3,000 ಬರುತ್ತೆ, ಹೆಂಡತಿಗೂ ಕೂಡ 3,000, ಪ್ರತಿ ತಿಂಗಳು 6,000 ದುಡ್ಡು ಜಮಾ ಆಗತ್ತೆ. ಹೌದು, ಇದು ಒಂದು ತಪ್ಪಾದ ವಿಷಯ. ಈ ಒಂದು ವಿಷಯವನ್ನ ನೀವು ನಂಬೋದಿಲ್ಲ, ಆದ್ರೆ ನಂಬಲೇಬೇಕು. ಹೇಗೆ ಈ ವಿಷಯವನ್ನ ಸಂಪೂರ್ಣವಾಗಿ ನಾನು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈ ಒಂದು ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಕೂಡ ನೀವು 6,000 ಪಡ್ಕೊಳ್ಬಹುದು. ಯಾರ್ಯಾರಂದ್ರೆ ಬೀದಿ ಬದಿಯ ವ್ಯಾಪಾರಿಗಳು ಪಡ್ಕೊಳ್ಬಹುದು, ತರಕಾರಿ ಮಾರ್ತಾ ಇದ್ರೆ ನೀವು ಕೂಡ ಪಡ್ಕೊಳ್ಬಹುದು, ಗಾರೆ ಕೆಲಸ ಮಾಡುವವರು ಕೂಡ ಪಡ್ಕೊಳ್ಬಹುದು, ರಿಕ್ಷಾ ಚಾಲಕರು, ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಹೀಗೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇರುವಂತಹ ಪ್ರತಿಯೊಬ್ಬ ಈ ರೀತಿ ವ್ಯಾಪಾರಿಗಳು ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಅಥವಾ ನೀವು ಬೇರೆಯವರ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಹಿತ ಈ ಒಂದು ಯೋಜನೆಯನ್ನ ನೀವು ದುಡ್ಡನ್ನ ಪಡ್ಕೊಳ್ಬಹುದು. ಅದು ಹೇಗೆ, ಇದಕ್ಕೆ ಎಲಿಜಿಬಿಲಿಟಿ ಏನೇನಿರಬೇಕು, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ಪುರುಷರು, ಮಹಿಳೆಯರು ತಪ್ಪದೆ ಈ ಒಂದು ವಿಡಿಯೋನ ನೋಡಿ. ನನ್ ಗಂಡ ಹೆಂಡತಿ ಇದ್ದವರು ಅಷ್ಟೇ ಅಪ್ಲಿಕೇಶನ್ ಹಾಕ್ಬೇಕಂತ ಏನಿಲ್ಲ. ನಿಮ್ಮ ಮನೆಯಲ್ಲಿ ಹೆಂಡತಿ ಅಷ್ಟೇ ಇದ್ರೆ ನೀವು ಅಷ್ಟೇ ಅಪ್ಲೈ ಮಾಡಬಹುದು, ಗಂಡ ಇದ್ರೆ ಗಂಡ ಅಪ್ಲೈ ಮಾಡಬಹುದು, ಅಥವಾ ಯಾರೇ ಪುರುಷರು ಯಾರೇ ಮಹಿಳೆಯರಾಗಿರ್ಲಿ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಹಾಗಾದ್ರೆ ಸ್ನೇಹಿತರ, ಈ ಒಂದು ಯೋಜನೆಯ ಮುಖಾಂತರ ನಿಮಗೆ ಯಾರ್ಯಾರಿಗೆ ಈ ಒಂದು ಯೋಜನೆಯ ಲಾಭ ಸಿಗತ್ತೆ ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಇನ್ನು ವಯಸ್ಸಿನ ಮಿತಿ 18 ವಯಸ್ಸಿನ ಮೇಲ್ಪಟ್ಟ ಪುರುಷ ಆಗಿರ್ಲಿ ಅಥವಾ ಮಹಿಳೆಯರಾಗಿರ್ಲಿ ನೀವು ಅಪ್ಲೈ ಮಾಡಬಹುದು. ಆದ್ರೆ 40 ವರ್ಷಕ್ಕಿಂತ ಒಳಗಡೆ ಇರಬೇಕು. 18ರಿಂದ 40 ವರ್ಷ ಒಳಗಿರುವಂತಹ ಒಂದು ಅಭ್ಯರ್ಥಿಗಳು, ಫಲಾನುಭವಿಗಳು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು. ಡಾಕ್ಯುಮೆಂಟ್ಸ್ ನೋಡಿ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ. ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಇರಬೇಕು. ಜೊತೆಗೆ ಮೊಬೈಲ್ ನಂಬರ್ ಬೇಕು. ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಗೆ ಒಂದೇ ನಂಬರ್ ಲಿಂಕ್ ಆಗಿರಬೇಕು. ಜೊತೆಗೆ ವೋಟರ್ ಐಡಿ ಕೂಡ ಬೇಕಾಗತ್ತೆ. ಇನ್ನು ನಿಮ್ಮ ಮನೆಯ ರೇಷನ್ಸ್ ಕಾರ್ಡ್ಗಳು ಕೂಡ ಬೇಕಾಗತ್ತೆ. ಅದು BPL ಆಗಿರ್ಲಿ ಅಥವಾ APL ಆಗಿರ್ಲಿ, ರೇಷನ್ಸ್ ಕಾರ್ಡ್ ಬೇಕು. ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಒಂದೊಂದಕ್ಕೊಂದು ಒಂದು ಜೆರಾಕ್ಸ್ ಕಾಪಿಗಳನ್ನ ಅಟ್ಯಾಚ್ ಮಾಡ್ಕೊಳ್ಬಹುದು. ಇನ್ನು ಹಳ್ಳಿಯಲ್ಲಿರ್ತಕ್ಕಂತಹ ಒಂದು ಜನರು ಗ್ರಾಮ 1, ಕರ್ನಾಟಕ 1 ಗಳಿಗೆ ಹೋಗಿ ಅಪ್ಲೈ ಮಾಡಬಹುದು. ಇನ್ನು ಸಿಟಿಯಲ್ಲಿ ಇರ್ತಕ್ಕಂಥವರು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರ, ಈ ಎಲ್ಲ ಒಂದು CSC ಸೆಂಟರ್ಗಳು, ಈ ಒಂದು ಕೇಂದ್ರಗಳಿಗೆ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಬಹುದು. ನೀವು ಈ ಒಂದು ಯೋಜನೆ ಹೆಸರನ್ನ ಅವ್ರಿಗೆ ಹೇಳ್ಬಹುದು, ಈ ಶ್ರಮ ಕಾರ್ಡ್ ಅನ್ನ ನಾವು ಮಾಡಿಸೋದಿದೆ, ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿಕೊಡಿ ಅಂತ ಹೇಳಿದಾಗ ಈ ಒಂದು ಯೋಜನೆಯ ಲಾಭವನ್ನ ನೀವು ಪಡ್ಕೊಳ್ಬಹುದು. ಇಷ್ಟೇ ಅಲ್ಲ ಸ್ನೇಹಿತರೆ, ಇನ್ ಇಂಪಾರ್ಟೆಂಟ್ ಮಾಹಿತಿ ಇದೆ, ಇದನ್ನ ನೀವು ತಿಳ್ಕೊಳ್ಬೇಕು. ಹೇಗೆ ಅಂದ್ರೆ, ನೀವು ಅಪ್ಲೈ ಮಾಡ್ತೀರಿ, ಆದ್ರೆ ನಿಮಗೆ ಡೈರೆಕ್ಟ್ ಆಗಿ ದುಡ್ಡು ಜಮಾ ಆಗತ್ತೆ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನು ಮೊದಲೇ ಹೇಳಿದೀನಿ. ಸೊ ನೀವು ಈ ಶ್ರಮ ಕಾರ್ಡ್ ಬಗ್ಗೆ ಕೆಲವೊಂದಷ್ಟು ಜನ ಕೇಳಿರಬಹುದು ಅಥವಾ ಕೇಳದೆ ಇರಬಹುದು. ಈಗ ನಿಮ್ಗೆ ಹೇಳ್ಬೇಕಂದ್ರೆ ಪ್ರತಿ ತಿಂಗಳು ಕೂಡ ಇದರಲ್ಲಿ ದುಡ್ಡನ್ನ ಹಾಕ್ತಾ ಹೋಗಬೇಕು. 18 ವರ್ಷ ಮೇಲ್ಪಟ್ಟವರು, 40 ವರ್ಷ ಒಳಗಿರ್ತಕ್ಕಂಥವರು ಇದಕ್ಕೆ ಅಪ್ಲೈ ಮಾಡಿ ಈ ಶ್ರಮ ಕಾರ್ಡ್ ಅನ್ನ ತೆಗೆದುಕೊಂಡು ಪೋಸ್ಟ್ ಆಫೀಸ್ ಮುಖಾಂತರ ಬರುತ್ತೆ. ನೀವು ಅಲ್ಲಿ ಈ ಒಂದು ಅಕೌಂಟ್ ಅನ್ನ ಸಪರೇಟ್ ಆಗಿ ತೆಗೆದು ಅದಕ್ಕೆ ದುಡ್ಡನ್ನ ಹಾಕ್ತಾ ಹೋಗ್ಬೇಕು. 40 ವರ್ಷದವರೆಗೂ ಕೂಡ ಈ ಒಂದು 40 ವರ್ಷದ ಒಳಗಿರ್ತಕ್ಕಂಥವ್ರು, ಸೊ ಟೋಟಲಿ 60 ವರ್ಷದ ಮೇಲೆ ನೀವು ಪ್ರತಿ ತಿಂಗಳು 50 ರೂಪಾಯಿ ಇದ್ರೆ 50 ರೂಪಾಯಿ ತುಂಬಿ, 100 ರೂಪಾಯಿ ಇದ್ರೆ 100 ರೂಪಾಯಿ ತುಂಬಿ. ಎಷ್ಟೋ ಜನ ಈಗ ಗುಟಕಾವನ್ನ ತಿಂದು ಉಳಿತಿರ್ತಾರೆ, ದಿನಕ್ಕೇನೆ 50, 100 ರೂಪಾಯಿ ತನಕ. ಅದೇ ರೀತಿಯಾಗಿ ಎಷ್ಟೋ ಜನ ಎಲ್ಲೋ ಖರ್ಚು ಮಾಡ್ತಿರ್ತೀರಿ. ಹೀಗಾಗಿ ಒಂದು 50 ರೂಪಾಯಿ ನೀವು ತುಂಬತಾ ಹೋದ್ರೆ ಕೇಂದ್ರ ಸರ್ಕಾರದಿಂದನೂ ಕೂಡ 50 ರೂಪಾಯಿ ಆ ಒಂದು ಅಕೌಂಟ್ಗೆ ಜಮಾ ಆಗತ್ತೆ. ನೀವು 100 ರೂಪಾಯಿ ತುಂಬಿದ್ರೆ ಕೇಂದ್ರದಿಂದನೂ ಕೂಡ 100 ರೂಪಾಯಿ ಜಮಾ ಆಗತ್ತೆ. ಹೀಗೆ ನೀವು ಎಷ್ಟು ತುಂಬ್ತಿರೋ ಅಷ್ಟು ಕೇಂದ್ರದಿಂದನೂ ಕೂಡ ಜಮಾ ಆಗತ್ತೆ. ಸೊ ಹಾಗೆ ಜಮಾ ಆಗ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು CSC ಸೆಂಟರ್, ಗ್ರಾಮ 1, ಕರ್ನಾಟಕ 1ಗಳಲ್ಲಿ ಅಲ್ಲಿ ಅಪ್ಲೈ ಮಾಡುವಾಗ ಕೇಳ್ಕೊಳ್ಬಹುದು. ಸೊ ಹೀಗೆ ನೀವು ತುಂಬ್ತಾ ಹೋದ್ರೆ ಕೊನೆಯರಾಗಿ ಕೇಂದ್ರ ಸರ್ಕಾರದಿಂದನೂ ಕೂಡ ದುಡ್ಡು ಜಮಾ ಆಗ್ತಿರತ್ತೆ. ಅದ್ರ ಎಲ್ಲದನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಲಾಗತ್ತೆ. ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕೊನೆಯ ಒಂದು 60 ವರ್ಷ ಆದ ಮೇಲೆ ನಿಮಗೆ ಈ ಒಂದು ದುಡ್ಡನ್ನ ಪ್ರತಿ ತಿಂಗಳು 3,000 ಜಮಾ ಮಾಡಲಾಗುತ್ತೆ. ನೀವು ಎಷ್ಟು 10,000 ತುಂಬಿದ್ರೆ ಅದು 20,000 ಆಗಿರುತ್ತೆ. 20,000 ತುಂಬಿದ್ರೆ ಅದು 40,000 ಆಗುತ್ತೆ. ಹಾಗೆ ನಿಮ್ಮ ಅಕೌಂಟ್ ಗಳಿಗೆ ದುಡ್ಡು ಬರ್ತಾ ಹೋಗುತ್ತೆ. ನೀವು ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ಅಪ್ಲೈ ಮಾಡಬಹುದು. ನಿಮ್ಮ ನಾಮಿನಿ ಕೂಡ ಮಾಡಬಹುದು. ನೀವು 60 ವರ್ಷ ಮೇಲ್ಪಟ್ಟಾದ ಮೇಲೆ 1 ವರ್ಷ ದುಡ್ಡು ಬರುತ್ತೆ. ಅವಾಗ ನಾವು ತೀರಿ ಹೋದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರೆ, ನಾಮಿನಿ ಯಾರು ಮಾಡಿರ್ತೀರಿ ಅವರ ಅಕೌಂಟ್ ಗಳಿಗೆ ದುಡ್ಡು ಜಮಾ ಆಗುವಂತದ್ದು. ಸೊ ಹೀಗೆ ನಿಮಗೆ ಸ್ಪೆಷಾಲಿಟೀಸ್ ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಬಹುದು ಸ್ನೇಹಿತರೆ. ಬಹಳ ಒಂದು
ಒಳ್ಳೆಯ ಯೋಜನೆ ಇದು. ಬಹಳಷ್ಟು ಜನ ಲಾಭವನ್ನ ಈಗಾಗಲೇ ಅಪ್ಲೈ ಮಾಡಿ ತುಂಬ್ತಾ ಇದ್ದಾರೆ. ಯಾಕಂದ್ರೆ 50 ರೂಪಾಯಿ ನಂದಲ್ಲಪ್ಪ ಅಂತ ಹೇಳ್ಬಿಟ್ಟು ತುಂಬಿದ್ರೆ ವಯಸ್ಸಾದ ಮೇಲೆ, ಹಿರಿಯ ನಾಗರಿಕರಾದ ಮೇಲೆ, ಮಕ್ಕಳು ನೋಡ್ಲಿ ಬಿಡ್ಲಿ ಒಂದು ಹಂತದಲ್ಲಿ ನಿಮಗೆ ಈ ದುಡ್ಡು ಸಿಗೋದ್ರಿಂದ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗತ್ತೆ. ಹೀಗಾಗಿ ಪೂರ್ತಿಯಾಗಿ ನಿಮ್ಮ ಜೀವನ ನಡೀತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಹಂತದಲ್ಲಿ ನಿಮಗೆ ಕೈ ಹಿಡಿಯುತ್ತೆ. ಹಾಗಾಗಿ ನೀವು ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡಬಹುದು. ಈ ಇನ್ಫಾರ್ಮೇಶನ್ ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.